ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕನೂರ್, ಗದಗದ ಪ್ರತಿನಿಧಿ. ಗದಗ ಜಿಲ್ಲೆಗೆ ನೀರಿನ ಬರವೇ ತಪ್ಪದಂತಾಗಿದೆ. ಯಾಕಂದರೆ ನೀರಿಗಾಗಿ ಜನರು ಸಹ ದಿನನಿತ್ಯ ಹೋರಾಟ ಮಾಡುವಂಥ ಪರಿಸ್ಥಿತಿ ಗದಗ ಜಿಲ್ಲೆಯಲ್ಲಿ ದಿನನಿತ್ಯ ಉಲ್ಬಣ ಆಗ್ತಾ ಇದೆ. ಅದೇ ರೀತಿಯೂ ಸಹ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 23 ವಾರ್ಡ್ಗಳಿದ್ದಾವೆ. ಆ 23 ವಾರ್ಡ್ಗಳಲ್ಲಿಯೂ ಕೂಡ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ. ಜೊತೆಗೆ ಅಲ್ಲಿಯ 3ನೇ ವಾರ್ಡ್ನ ಜನರು ಸಹ ಈಗ ಪುರಸಭೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಕುಡಿಯೋದಕ್ಕೆ ನೀರು ಕೂಡ ಪೂರೈಕೆ ಆಗಿಲ್ಲ. ಅಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳಿಂದ ಕೂಡ ಸಮರ್ಪಕವಾಗಿ ನೀರು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಒಂದು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ತುಂಗಭದ್ರಾ ನದಿ ಮೂಲಕ ಅವರಿಗೆ ನೀರನ್ನ ಕೂಡ ಕೊಡಲಾಗ್ತಾ ಇತ್ತು. ಆದ್ರೆ ಈಗ ಕಳೆದ 2 ತಿಂಗಳಿಂದ ನೀರು ಕೂಡ ಯಾವುದೇ ರೀತಿ ಪೂರೈಕೆ ಆಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಆ ಭಾಗದ ಜನರು ಕೂಡ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಬಾರಿ ಪುರಸಭೆಗೆ ಮನವಿಯನ್ನ ಕೂಡ ಮಾಡಿಕೊಂಡ್ರು, ಯಾವುದೇ ರೀತಿ ಪ್ರಯೋಜನಕ್ಕೆ ಬಂದಿಲ್ಲ. ಹೀಗಾಗಿ ನೀರು ಬಂದ್ರೆ ಸಾಕು, ನಮಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಅಧಿಕಾರಿಗಳು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಜನಪ್ರತಿನಿಧಿಗಳು ಮಾತ್ರ ಮತವನ್ನ ಕೇಳಕ್ಕೆ ಬರ್ತಾರೆ, ಓಟ್ ಕೇಳಕ್ ಬರ್ತಾರೆ, ಆದ್ರೆ ನಮ್ಮ ಸಮಸ್ಯೆಗಳಿಗೆ ಮಾತ್ರ ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿಯ ಮಹಿಳೆಯರು ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ನ್ಯೂಸ್ 18 ಜೊತೆಗೆ ಆ ಭಾಗದ ಮಹಿಳೆಯರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನೋಡ್ರಿ ಸರ್, ನೀರಿನ ಸಮಸ್ಯೆ ಭಾಳ ಐತ್ರಿ ಈ ಊರಾಗ. ಇಡೀ ಊರು ತುಂಬಾನೇ ಐತಿ. ಯಾರು ಬಂದು ಯಾರು MLA ಕೇಳವಲ್ರು, ಅಧಿಕಾರಿ ಕೇಳವಲ್ರು, ಮುನ್ಸಿಪೇಟೆಯವ್ರು ಕೇಳವಲ್ರು. ಎಲ್ಲಾರು ಈಗ ಊರಾಗ ಮಂದಿ ಒಕ್ಕಟ್ಟಾಗಿ ಹೋಗಿ ಮುನ್ಸಿಪೇಟೆ ಕಿಲಿ ಹಾಕ್ಬೇಕಂತಾರ. ಹಿಂಗೆ ಮಾಡಿದ್ರೆ ಸರಿ ಅನಿಸ್ತೇನ್ರಿ. ಗಡ್ಡೆ ಜರೆ ದಯಮಾಡಿ ಹೊಳ್ ಮಾನ್ಶೆಟ್ಟಿ ಗಂಗಣ್ಣವ್ರಿ, ಈ ಕೆಂಚಲಾಪುರ ಓಣಿ ಅನ್ನೋದೈತ್ರಿ ಬಲಶಂಕರಮ್ಮ ಗುಡಿ ಹತ್ರ ಒಂದು ಗೌರ್ಮೆಂಟ್ ನೆಳ ಇಲ್ರಿ. ಪ್ರತಿ ಸತನೂ ಹೋಗಿ ಕೇಳ್ದಾತು. ಅಲ್ಲಿ ಅಂತ ಒಬ್ರು ಯಾರು ಮುನ್ಸಿಪೇಟೆಗೆ ಹೋಗಂಗಿಲ್ಲ. ಈ ಸತ ಹೋಗಿ ಕಡ್ಡಾಯವಾಗಿ ಕಿಲಿ ಹಾಕ್ಬಿಡೋಣ ಅಂತಾರ. ಏನನ್ನೋದು ಅಷ್ಟು ಅಧಿಕಾರಿಗಳು ಕುತ್ಕೊಂಡು ಇದನ್ನ ನಿರ್ಧಾರ ಮಾಡ್ಕೋಬೇಕಂತ ತಮ್ಮಲ್ಲಿ ನಮ್ಮ ಕಡೆಯಿಂದ ಮನವಿ. 2 ತಿಂಗಳಗಟ್ಲೆ ಬಿಡಂಗಿಲ್ರಿ. 2 ತಿಂಗಳಗಟ್ಲೆ ಇಲ್ಲ. ಪಾಪಿಗೆ ಬಡವರು ಹೊಲಕ್ಕೆ ಹೋಗ್ಬೇಕ. ಇವತ್ತು ನೆಳ ಬರ್ತಾವಂದ್ರೆ ಬರಂಗಿಲ್ಲ. ಈಗ ಬಿಡ್ತಾನೆ, ಇನ್ನೊಂದು ತಾಸು ಬಿಡ್ತಾನಂತ ಒಂದು ಕುಂದ್ರಬೇಕು. ಅವತ್ತು ಬರಂಗಿಲ್ಲ. ಮರ್ದಿನಾನು ಬರಂಗಿಲ್ಲ. 2 ದಿವ್ಸ 3 ದಿವ್ಸ ನೆಳ ನೋಡ್ಕೊಂತ ಕುತ್ಕೊಂಡು ಹೊಲ ಬಿಡ್ಬೇಕು ಹೊಲಕ್ಕೆ ಹೋಗೋರು. ಇದು ಸಮಸ್ಯೆ ಕೂಡ ಐತ್ರಿ ಸರ್. ಹಿಂಗಾಗಿ ಇದನ್ನೇನು ದಯಮಾಡಿ ಪರಿಹಾರ ಮಾಡ್ತಾರ ಕೇಳನ್ರಿ. ಅಷ್ಟ್ರು ಕುತ್ಕೊಂಡು ರಾಜಕಾರಣಿಯರ್ಗೆ ಮಾತಾಡನ್ರಿ. ತಿಂಗಳಿಗೊಮ್ಮೆ ಬಿಲ್ ಕಟ್ರಿ ಅಂತ ಬರ್ತಾರ. ಈಗ ನಾವು ನಳದ ಬಿಲ್ ಕಟ್ಟಲಿಲ್ಲ ಅಂದ್ರೆ ಅವ್ರು ಕೇಳಂಗಿಲ್ಲ. ನಳದ ಅದು ಬಂದ್ ಮಾಡಿ ಹೋಕ್ಕಾರ. ಮತ್ತು ನೀರಿನ ಸಮಸ್ಯೆ ಇರಕ್ಕೆ ನಾವೇನು ಮಾಡ್ಬೇಕು ಹೇಳ್ರಿ. ಈ ಓಣಿ ಓಟ್ ಬಿಡೋರ್ದ ಐತಿ, ರೈತರದ ಐತಿ. ರೈತರ ಓಣಿದ ನೀರಿನ ಸಮಸ್ಯೆ ಒಂದಿಟ್ಟು ಬಗೆಹರಿಸೋಲ್ಲ. ನಮಗೆ ಬೋರ್ ಹಾಕ್ಸಕ ಬೇಕು. ಎಲ್ಲಲ್ಲಿ ಬೋರ್ ಹಾಕ್ಸ್ಯಾನ, ನಮ್ಮ ಇದಕ್ಕೆ ಎಲ್ಲಿ ಬೋರ್ ಹಾಕ್ಸ್ಯಾನ್ರಿ? ಎಲ್ಲಿ ನಳ ಅದಾವ್ರಿ ಹೇಳ್ರಿ ನೀವು? ಬಡವ್ರು ನೋಡಿಲ್ಲ ಅಂದ್ರೆ ಎದಕ್ಕೆ ತರ್ಬೇಕು ಆರ್ಸಿ ನಾವು? ಓಟ್ ಅದಕ್ಕೆ ಹಾಕ್ಬೇಕು. ಮುನ್ಸಿಪಾಲ್ಟಿ ನೌಕರಿ ಮಾಡ್ತಾರ ಇಲ್ರಿ ಅವ್ರು? ಬರ್ತಾರ 12 ಗಂಟೆ ಮಟ್ಟ ಇಟ್ಟಿಗೆ ಬರ್ತಾರ, ಹೆಗಲ್ ಮ್ಯಾಗ ಕೂಡ ಇಟ್ಕೊಂಡು ಹೋಗ್ತಾರ, 50,000 ರೂಪಾಯಿ ಪಗಾರ ತೊಗೊಂತಾರ. ಮತ್ತು ನಾವೇನು ಮಾಡ್ಬೇಕು? 500-500 ರೂಪಾಯಿ ಕೊಟ್ಟು ಒಂದೊಂದು ಗಾಡಿ ನೀರು ಹಾಕ್ಸ್ಬೇಕು. ನಾವು ನೀರು ಎಷ್ಟಂತ ಹಾಕ್ಸ್ಬೇಕು ಹೇಳ್ರಿ ನೀವು? ಅದ ನಳ ಬಿಡ್ತಾನ ಅಂದ್ಗುಟ್ಲೆ ನಾವು ಮತ್ತೆ ಕೆಲಸ ಬಿಡ್ಬೇಕು. ಓಡಾಡಿ ಬಂದು ನೀರು ಹಿಡಿಬೇಕು. ಅದು ಬಿಡ್ತಾನ ಬಂದ್ ಮಾಡಿಬಿಡ್ತಾನ. 2 ತಿಂಗಳಾತ್ರಿ ನಳ ಬಿಡ್ದಾನ. ಬಿಲ್ ಕಟ್ಲಿರ್ ಕೇಳ್ತಾರ ಇವ್ರು? ಬಂದ್ ಮಾಡ್ತೀವಿ ನೋಡೋಣ ಅಂತಾರ. ಮತ್ತೆ ಅದಕ್ಕೆ ಮುನ್ಸಿಪಾಲ್ಟಿ ಕದ ಹಾಕ್ಬೇಕ್ರಿ ಅಂದ್ರೆ ಗೊತ್ತಾಕತಿ. ಬುದ್ಧಿರ ಬರಲಿ ಅವಾಗ. ಇನ್ನೇಮ್ ಓಟ್ ಹಾಕಂತ ಕೇಳಕ್ಕೆ ಬರಲಿ ಅವ. ಏನ ಬಡವ್ರನ್ನ ಆರಿಸ್ತ ಅವ್ನು ತಂದೀವಿ ಅಂದ್ರೆ ಬಡವ್ರಿಗೊಂದು ಏನಾರ ಆಧಾರ ಮಾಡಬಹುದವ ಅಂತ ನಾವು ತಂದೀವನ್ನ. ಕೇಳಿದ್ರಲ್ಲ ವೀಕ್ಷಕರೇ ಮಹಿಳೆಯರ ಮಾತನ್ನ. ಯಾಕಂದ್ರೆ ದಿನನಿತ್ಯ ತಮ್ಮ ಜೀವನವನ್ನ ದುಡಿಮೆಯನ್ನ ಬಿಟ್ಟು ನೀರನ್ನ ಹಿಡಿಯುವಂತಹ ಪರಿಸ್ಥಿತಿಗೆ ಈಗ ನಿರ್ಮಾಣವಾಗಿರೋದು. ಯಾಕಂದ್ರೆ ಕಳೆದ 2 ತಿಂಗಳಿಂದ ನದಿ ಮೂಲಕ ನೀರು ಕೂಡ ಸಪ್ಲೈ ಆಗಿಲ್ಲ. ಯಾಕಂದ್ರೆ ಏನೇ ಕೇಳಿದ್ರು ಕೂಡ ಅಲ್ಲಿ ಪೈಪ್ಲೈನ್ ನೋಡಿದೆ, ಸಾಕಷ್ಟು ತೊಂದರೆಗಳಿದಾವೆ, ತಾಂತ್ರಿಕ ದೋಷಗಳಿದಾವೆ ಅನ್ನುವಂಥ ಮಾತನ್ನ ಅಲ್ಲಿ ಅಧಿಕಾರಿಗಳು ಕೊಡ್ತಾ ಇದ್ದಾರಂತೆ. ಆದ್ರೆ ಅಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರಿದ್ದಾರೆ. ಆ ಜನರಿಗೆ ಕುಡಿಯೋದಕ್ಕೆ ನೀರು ಅತಿ ಅವಶ್ಯಕ ಮತ್ತು ಜೀವನ ಬಳಕೆಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದಾವೆ. ಇನ್ನು ಕೊಳವೆ ಬಾವಿಗಳಿಂದ ನೀರನ್ನಾದ್ರೂ ಕೂಡ ಸಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ ಕೊಳವೆ ಬಾವಿಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆನ ಅಲ್ಲಿ ಎದುರಿಸ್ತಾರೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ರೈತಾಪಿ ಕುಟುಂಬದವರು. ಅಲ್ಲಿ ಜಾನುವಾರುಗಳಿದಾವೆ. ಜಾನುವಾರುಗಳು ಕೂಡ ಕುಡಿಯುವ ನೀರಿನ ಸಮಸ್ಯೆ ಕೂಡ ತಾಂಡವವಾಡ್ತಾ ಇದೆ ಅಂತೇಳಿ ಅಲ್ಲಿ ಮಹಿಳೆಯರೆಲ್ಲರಾಗಿರ್ಬೋದು, ಅಲ್ಲಿ ಪುರುಷರಾಗಿರ್ಬೋದು, ಆ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳು ಕೂಡ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದ್ರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಭಾಗದ ಕುಡಿಯುವ ನೀರಿನ ಸಮಸ್ಯೆ ಏನು ತಾಂಡವವಾಡ್ತಾ ಇದೆ, ತುಂಗಭದ್ರಾ ನದಿ ಮೂಲಕ ಏನು ನೀರನ್ನ ಪೂರೈಕೆ ಮಾಡಬೇಕಿದೆ, ಆ ನೀರನ್ನ ಆದಷ್ಟು ಬೇಗ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ನೀರು ಒದಗಿಸುವಂತಹ ಕೆಲಸ ಕೂಡ ಆಗಬೇಕಿದೆ. ಅಷ್ಟೇ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ HK ಪಾಟೀಲ್ ಕೂಡ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಇರತಕ್ಕಂಥ ಲಕ್ಷ್ಮೇಶ್ವರ ಪಟ್ಟಣದ ನೀರಿನ ಸಮಸ್ಯೆ ಏನೇ ಆ ನೀರಿನ ಸಮಸ್ಯೆಗೆ ಮುಕ್ತಿ ಕೊಡುವಂತಹ ಕೆಲಸವನ್ನ ಸಚಿವ HK ಪಾಟೀಲ್ ಕೂಡ ಮಾಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.